ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಕಳೆದ ದಿನಗಳಿಂದ ಪ್ರತಿದಿನ ಈ ಬೆಳಗಿನ ಸಮಯ ವಾಕ್ಯಗಳನ್ನು ನಾವು ರೆಕಾರ್ಡ್ ಮಾಡಿ ಹಾಕೋದನ್ನು ಕೆಲವೊಂದು ತಡೆಗಳ ನಿಮಿತ್ತ ಹಾಕಲಿಕ್ಕೆ ಆಗಿಲ್ಲ. ಅದರಿಂದ ಈ ದಿನ ನೀವು ದೇವರ ವಾಕ್ಯನ ಕೇಳುವುದರಲ್ಲಿ ತುಂಬ ಸಂತೋಷವಾಗಿ ಇದ್ದೀರಿ ಎಂಬುದಾಗಿ ನಾನು ಬಯಸೋನಾಗಿದ್ದೇನೆ. ದೇವರ ಚಿತ್ತ ಇರೋದಾದರೆ ಪ್ರತಿದಿನ ತಪ್ಪಿಸದೆ ದೇವರ ವಾಕ್ಯನ ಯೂಟ್ಯೂಬ್ ಮೂಲಕ ಅಪ್ಲೋಡ್ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನೀವೆಲ್ಲರೂ ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ಅನೇಕ ತಡೆಗಳು ಶಾರೀರಿಕವಾಗಿ ಮತ್ತು ಪ್ರಯಾಣದ ಮೂಲಕವಾಗಿ ಉಂಟಾಗ್ತದೆ. ಅದೆಲ್ಲವನ್ನ ಇಸಿ ಪ್ರತಿದಿನ ದೇವರ ವಾಕ್ಯನ ಈ ಮೂಲಕ ಹಂಚಿಕೊಳ್ಳಿಕ್ಕೆ ದೇವರು ನಮಗೆ ಮಾರ್ಗವನ್ನು ತೆರೆದುಕೊಡ್ಲಿ. ಪ್ರಾರ್ಥನೆ ಮಾಡಿ ಈ ದಿನದ ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಒಳ್ಳೆ ಸಮಯದಲ್ಲಿ ನಿನ್ನ ಮಾತುಗಳನ್ನು ಕೇಳಲಿಕ್ಕಾಗಿ ನಾವೆಲ್ಲರೂ ನಮ್ಮನ್ನ ಸಮರ್ಪಿಸಿ ಕೊಡೋರಾಗಿದ್ದೇವೆ. ಪ್ರತಿನಿತ್ಯ ನೀವು ನಮ್ಮೊಂದಿಗೆ ನಿನ್ನ ವಾಕ್ಯದ ಮೂಲಕ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿದಾಗೆ ಈ ದಿನವೂ ಕೂಡ ದೇವರೇ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿರಿ. ಯಾವ ವಿಷಯದಲ್ಲಿ ನಮ್ಮೊಂದಿಗೆ ಈ ದಿನ ನೀವು ಒಡನಾಡಬೇಕು, ಯಾವ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಬೇಕು, ಯಾವ ವಿಷಯದಲ್ಲಿ ನಮ್ಮನ್ನು ದೃಢಪಡಿಸಬೇಕು, ಆ ವಿಷಯದಲ್ಲಿ ದೇವರೇ ನೀವೇ ದೃಢಪಡಿಸಿರಿ. ಮುಂದಿರುವ ಸಮಯ ನೀವು ನಮ್ಮೊಂದಿಗೆ ನಿನ್ನ ವಾಕ್ಯದ ಮೂಲಕ ಮಾತಾಡಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನೀವು ಮಾತಾಡಿರಿ, ನಾವು ಕೇಳ್ತೇವೆ. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮ ಹೃದಯದಲ್ಲಿ ಪ್ರತಿ ಕ್ಷಣ ಕಾರ್ಯ ಮಾಡಲಿ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಾನೆ ಎಂಬುದಾಗಿರುವ ವಿಷಯದ ಕುರಿತು ನಾವು ಮುಂದಿರುವ ಸಮಯ ದೇವರ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ದೇವರು ಒಳ್ಳೆಯವನಾಗಿದ್ದಾನೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ನಮ್ಮೆಲ್ಲರ ಜೀವಿತದಲ್ಲಿ ನಮಗೊಂದು ಪ್ರಶ್ನೆ ಇರುವಂಥದ್ದು ಏನಂದ್ರೆ, ನನ್ನ ಜೀವಿತದಲ್ಲಿ ಯಾರು ಒಳ್ಳೆಯದನ್ನ ಮಾಡ್ತಾರೆ ಎಂಬುದಾಗಿ ನಾವು ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವೇ ಪ್ರಶ್ನೆಯನ್ನ ಹಾಕಿಕೊಳ್ಳುವುದುಂಟು. ಯಾಕೆಂದ್ರೆ ನಾವು ನಂಬಿದವರು ನಮಗೆ ಒಳ್ಳೆಯದನ್ನ ಮಾಡೋಲ್ಲ. ನಾವು ಎಷ್ಟು ನಂಬ್ತೇವೋ ಅಷ್ಟು ನಾವು ಮೋಸ ಹೋಗ್ತೇವೆ. ಎಷ್ಟು ಮನುಷ್ಯರ ಮೇಲೆ ಭರವಸೆ ಇಡ್ತೇವೆ ಅಷ್ಟು ಅವರು ಅಪನಂಬಿಕಸ್ಥರಾಗಿ ಮಾರ್ಪಡ್ತಾರೆ. ನಮಗೆ ಒಳ್ಳೆಯದನ್ನ ಮಾಡ್ತಾರೆ ಇವರು ಎಂಬುದಾಗಿ ನೀವು ನೆನೆಸಿದಾಗಲೇ ಅವರ ಮೂಲಕ ನಮಗೆ ಬರುವಂಥದ್ದೆಲ್ಲ ಕೆಟ್ಟದ್ದೇ ಆಗಿರ್ತದೆ. ಯಾಕೆಂದ್ರೆ ಮನುಷ್ಯನಿಂದ ಮನುಷ್ಯನಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ಈಗಾಗಲೇ ಧ್ಯಾನಿಸುವಂಥ ವಿಷಯದಲ್ಲಿ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾರು ಒಳ್ಳೆಯದನ್ನು ಮಾಡ್ತಾರೆ, ಯಾರು ಒಳ್ಳೆಯದನ್ನು ಮಾಡಲಿಕ್ಕೆ ನನಗಿದ್ದಾರೆ ಎಂಬುದಾಗಿ ಒಂದು ಪ್ರಶ್ನೆಯನ್ನು ನೀವು ಹಾಕಿಕೊಂಡಿರೋದಾದರೆ, ನಿಮಗಾಗಿ ಒಬ್ಬರಿದ್ದಾರೆ, ಅದೇ ಪ್ರಭುವಾದ ಯೇಸು ಕ್ರಿಸ್ತನು. ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಆತನು ಒಳ್ಳೆಯವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಆತನು ಬರೋದಾದರೆ ಅದನ್ನು ಒಳ್ಳೆಯದಾಗೇ ಮಾಡುವವನಾಗಿದ್ದಾನೆ. ಎಲ್ಲ ವಿಷಯಗಳಲ್ಲಿ ಆತನು ಒಳ್ಳೆಯದನ್ನು ಮಾಡಿ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಮುಂದೆ ಹೋಗುವ ಹಾಗೆ ದೇವರು ನಡೆಸುವವನಾಗಿದ್ದಾನೆ. ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 119 ಅದರ 68ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಿ ಎಂಬುದಾಗಿ ಈ ಕೀರ್ತನೆಗಾರನು ಕೀರ್ತನೆಯಲ್ಲಿ ಬರೆದಿರೋದನ್ನ ನಾವು ನೋಡುವವರಾಗಿದ್ದೇವೆ, ಈಗಾಗಲೇ ಓದಿಕೊಂಡಿದ್ದೇವೆ. ನೀನು ಒಳ್ಳೆಯವನು ಎಂಬುದಾಗಿ ಯಾರಿಗೆ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಅಂದರೆ, ದೇವರಿಗೆ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಿ ಎಂಬುದಾಗಿ ಕೀರ್ತನೆಗಾರನು ದೇವರನ್ನ ಆಡಿ ಸ್ತುತಿಸೋದನ್ನು ನಾವು ನೋಡ್ತೀವಿ. ಆ ಭಕ್ತನ ಜೀವಿತದಲ್ಲಿ ದೇವರು ಒಳ್ಳೆಯದನ್ನ ಮಾಡಿದ್ದಾರೆ. ಏನು ಒಳ್ಳೆಯದನ್ನ ಮಾಡಿದ್ದಾರೆ ಅಂದರೆ, ತಂದೆ ತಾಯಿಗಳು ಕೈಬಿಟ್ಟಾಗ, ಸಂಬಂಧಿಕರು ಕೈಬಿಟ್ಟಾಗ, ತನ್ನ ಸಹೋದರರು ತನ್ನನ್ನು ಕೈಬಿಟ್ಟಾಗ, ತನ್ನ ಜೊತೆಯಲ್ಲಿ ನಿಲ್ಬೇಕಾದ ಎಲ್ಲ ಬಂಧು ಮಿತ್ರರು ಕೂಡ ಆತನನ್ನು ಅಗಲಿ ಹೋದಾಗ ಆತನಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ನಿಂತವರು ದೇವರು ಮಾತ್ರನೇ ಆಗಿದ್ದಾರೆ. ತನ್ನ ಪರಿಸ್ಥಿತಿಯ ಮಧ್ಯದಲ್ಲಿ ಯಾರು ಕೂಡ ತನ್ನ ಕುರಿತು ಒಳ್ಳೆಯ ಒಂದು ಚಿಂತೆಯನ್ನ ಮಾಡಿಲ್ಲ. ತನ್ನ ಕುರಿತು ಒಳ್ಳೆಯ ಒಂದು ಚಿಂತೆಯನ್ನ ಮಾಡಿದ್ದು ದೇವರು ಮಾತ್ರವೇ ಆಗಿದ್ದಾರೆ. ಅದಕ್ಕೆ ಕೀರ್ತನೆಗಾರನು ದೇವರನ್ನು ಆಡಿ ಸ್ತುತಿಸ್ತಾ ಇದ್ದಾನೆ. ದೇವರೇ, ನೀನು ಒಳ್ಳೆಯವನಾಗಿದ್ದಿ, ನನ್ನ ಜೀವಿತ
ಜೀವಿತದಲ್ಲಿ ಕೂಡ ನೀನು ಒಳ್ಳೆಯದನ್ನೇ ಮಾಡಿದ್ದಿ. ಪ್ರಿಯರೇ, ನನ್ನ ಮಾತುಗಳನ್ನು ಕೇಳುವ ನಿಮ್ಮ ಜೀವಿತದಲ್ಲೂ ಕೂಡ ತಂದೆ ತಾಯಿಗಳಿಂದ ಕೈ ಬಿಡಲ್ಪಟ್ಟು, ಸಹೋದರರಿಂದ ಕೈ ಬಿಡಲ್ಪಟ್ಟು, ಸಂಬಂಧಿಕರಿಂದ ಕೈ ಬಿಡಲ್ಪಟ್ಟು, ನಿಮ್ಮ ಜೀವಿತದ ಮಧ್ಯದಲ್ಲಿ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ನನಗೆ ಇನ್ನೂ ಒಳ್ಳೆಯದನ್ನು ಮಾಡಲಿಕ್ಕೆ ಯಾರಿದ್ದಾರೆ ಎಂಬುದಾಗಿ ನೀವು ಚಿಂತೆ ಮಾಡಿಕೊಂಡು ಒಬ್ಬಂಟಿಕತನವನ್ನು ಅನುಭವಿಸ್ತಿರೋದಾದರೆ, ಒಬ್ಬಂಟಿಕರಾಗಿ ನೀವು ಮಾರ್ಪಟ್ಟಿರೋದಾದರೆ, ನಿಮಗಾಗಿ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕಾಗಿ ಒಬ್ಬರಿದ್ದಾರೆ. ಆತನೇ ದೇವರು. ದೇವರನ್ನು ನೀವು ನಂಬೋದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡ್ತಾನೆ. ಯಾರು ನಿಮ್ಮನ್ನು ಕೈ ಬಿಟ್ಟರು ಪರವಾಗಿಲ್ಲ, ಯಾರನ್ನ ಸೇರಿಸಿಕೊಳ್ಳದೆ ಹೋದ್ರೂ ಪರವಾಗಿಲ್ಲ, ಯಾರು ನಿಮ್ಮ ಕುರಿತು ಚಿಂತಿಸದೆ ಹೋದ್ರೂ ಪರವಾಗಿಲ್ಲ, ನಿಮ್ಮ ಕುರಿತು, ನಿಮ್ಮ ಒಳ್ಳೆಯದರ ಕುರಿತು ನಿಮ್ಮ ಜೀವಿತ ಆಶೀರ್ವದಿಸಲ್ಪಡುವ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕಾಗಿ ಒಬ್ಬರು ನಿರಂತರವಾಗಿ ನಿಮಗೋಸ್ಕರ ಚಿಂತಿಸ್ತಾ ಇದ್ದಾರೆ. ಅದೇ ಪರಲೋಕದಲ್ಲಿರುವ ಜೀವ ಸ್ವರೂಪನಾದ ದೇವರು. ಆದರೆ ಆತನ ಆ ಚಿಂತೆಗೆ ನಾವು ಒಳಗಾಗಬೇಕಂದ್ರೆ, ಆತನು ನಮಗೆ ಒಳ್ಳೆಯದನ್ನು ಆಲೋಚನೆ ಮಾಡಿಕೊಂಡಿದ್ದಾನೆ, ಅದು ನಮ್ಮಲ್ಲಿ ನೆರವೇರಬೇಕಂದ್ರೆ ನಾವು ಒಪ್ಪಿಸಿಕೊಡಬೇಕು, ನಮ್ಮನ್ನು ನಾವು ಸಮರ್ಪಿಸಿ ಕೊಡಬೇಕು. ಈ ದಿನಗಳಲ್ಲಿ ಮನುಷ್ಯನು ಅರ್ಥ ಮಾಡಿಕೊಂಡು ಒಳ್ಳೆಯದನ್ನು ಮಾಡಲಿಕ್ಕೆ ಮುಂದೆ ಹೋಗ್ತಾ ಇಲ್ಲ. ಒಳ್ಳೆಯದನ್ನುವಂಥದ್ದು ದೇವರಿಂದ ಮಾತ್ರವೇ ಬರುವಂಥದ್ದಾಗಿದೆ. ದೇವರು ಮಾತ್ರವೇ ಒಂದು ವ್ಯಕ್ತಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಕೆಲಸದಲ್ಲಿ ಒಳ್ಳೆಯ ಒಂದು ಬದಲಾವಣೆ ಆಗಬೇಕಾ, ದೇವರು ಖಂಡಿತವಾಗ್ಲೂ ಒಳ್ಳೆಯ ಒಂದು ಬದಲಾವಣೆಯನ್ನು ಮಾಡಿಕೊಡುವವರಾಗಿದ್ದಾರೆ. ದೇವರ ಹೊರತುಪಡಿಸಿ ಯಾರಿಂದಲೂ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತವನ್ನು ಒಳ್ಳೆಯದಾಗಿ ರೂಪಿಸ್ಲಿಕ್ಕೆ ಆಗಲ್ಲ ರೀ. ಕಾರಣ ಏನಂದ್ರೆ, ದೇವರು ಮಾತ್ರ ಒಳ್ಳೆಯವನು. ದೇವರು ಮಾತ್ರ ಒಳ್ಳೆಯವನಾಗಿರೋದ್ರಿಂದ ದೇವರು ಮಾತ್ರನೇ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಒಂದು ರೋಗ ದೇಹವನ್ನ ಹಿಡಿದುಕೊಂಡು ಬಿಟ್ರೆ ಆ ರೋಗದಿಂದ ಬಿಡುಗಡೆ ಮಾಡಲಿಕ್ಕೆ ನಮಗೆ ವೈದ್ಯರಿಂದ ಸಾಧ್ಯವಾಗೋದ ರೀತಿಯಲ್ಲಿ ಒಂದು ವೇಳೆ ಆ ರೋಗ ನಮ್ಮಲ್ಲಿ ಅಧಿಕವಾಗಿ ಕಾರ್ಯ ಮಾಡ್ತಾ ಇರೋದಾದ್ರೆ ಆ ರೋಗದಿಂದ ಬಿಡುಗಡೆ ಕೊಡ್ಲಿಕ್ಕೂ ನಮ್ಮ ದೇವರಿಗೆ ಮಾತ್ರ ಸಾಧ್ಯ. ಒಂದು ಬೈಬಲಲ್ಲಿ ಒಂದು ಸ್ಟೋರಿ ಇದೆ. ಒಂದು ಸ್ತ್ರೀ 12 ವರ್ಷಗಳ ಕಾಲದಿಂದ ಒಂದು ರೋಗದಲ್ಲಿ ಬಳಲ್ತಾ ಇದ್ದಾಳೆ. 12 ವರ್ಷಗಳ ಕಾಲದಿಂದ ಒಂದು ರೋಗ ಆಕೆ ದೇಹವನ್ನು ಬಿಟ್ಟು ಹೋಗ್ತಾ ಇಲ್ಲ. ಆಕೆ ಆ ರೋಗದಲ್ಲೇ ತುಂಬಾ ನೋವು ಪಡುತ್ತಾ, ಆ ರೋಗದಲ್ಲೇ ತುಂಬ ಹಿಂಸೆ ಪಡುತ್ತಾ ವೈದ್ಯರ ಹತ್ರ ಹೋದಾಗ ವೈದ್ಯರಿಂದ ಅವರಿಗೆ ಸೌಖ್ಯ ಕೊಡ್ಲಿಕ್ಕೆ ಆಗಿಲ್ಲ, ಆ ರೋಗವನ್ನು ಅವರಿಗೆ ಸೌಖ್ಯ ಪಡಿಸ್ಲಿಕ್ಕಾಗಿಲ್ಲ. ವೈದ್ಯರು ಹೇಳಿದ್ದ ಎಲ್ಲ ಜನರ ಹತ್ರನೂ ಆಕೆ ಹೋಗ್ತಾಳೆ, ಏನೆಲ್ಲ ವೈದ್ಯರು ಸಲಹೆ ಕೊಡ್ತಾರೋ ಅದನ್ನೆಲ್ಲ ಮಾಡ್ತಾಳೆ. ಆದರೂ ಕೂಡ 12 ವರ್ಷಗಳಿಂದ ಆ ರೋಗ ಆಕೆಯನ್ನು ಬಿಟ್ಟು ಹೋಗದೆ ಆ ರೋಗದಲ್ಲೇ ಆಕೆ ಮುಂದೆ ಜೀವನವನ್ನು ಕಳೀತಾ ಇರ್ತಾರೆ. ಆ ರೋಗದ ಪರಿಸ್ಥಿತಿಯ ಮಧ್ಯದಲ್ಲಿ ಯಾರೊಂದಿಗೂ ಆ ರೋಗದ ಪರಿಸ್ಥಿತಿಯಲ್ಲಿ ಹೇಳ್ಕೊಳ್ಳಿಕ್ಕಾಗಲ್ಲ, ತನಗಿರುವ ದುಃಖವನ್ನು ಹೇಳ್ಕೊಳ್ಳಿಕ್ಕಾಗಲ್ಲ, ಆಗಿರುವಂತಹ ವೇದನೆಯನ್ನು ಹೇಳಿಕೊಳ್ಳಿಕ್ಕಾಗಲ್ಲ. ಹೇಳಿಕೊಂಡ್ರು ಕೂಡ ಯಾರು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ ತನ್ನ ದುಃಖ ತನಗೆ ಮಾತ್ರ ಗೊತ್ತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಒಂದು ಸ್ತ್ರೀ ಹಾದು ಹೋಗ್ತಾ ಇರಬೇಕಾದ್ರೆ 12 ವರ್ಷಗಳ ನಂತರವಾಗಿ ಒಂದು ರೋಗ ಸೌಖ್ಯ ಮಾಡುವಂತ ಒಳ್ಳೆಯ ಒಂದು ದೇವರು ನಿಮ್ಮ ಪಟ್ಟಣದಲ್ಲಿ ಬಂದಿದ್ದಾನೆ ಎಂಬುದಾಗಿರುವಂತ ಒಂದು ಸುದ್ದಿಯನ್ನ ಕೇಳಿದ ನಂತರವಾಗಿ ಆಕೆ, ನನ್ನ ಜೀವಿತದಲ್ಲಿ ಇವತ್ತಿನವರೆಗೂ ಯಾರಿಂದಲೂ ಒಳ್ಳೆಯದನ್ನ ಮಾಡ್ಲಿಕ್ಕಾಗಿಲ್ಲ, ಎಲ್ಲರಿಂದಲೂ ನಾನು ನೋವುಪಟ್ಟಿದ್ದೇನೆ, ಎಲ್ಲರಿಂದನೂ ಕೈ ಬಿಡಲ್ಪಟ್ಟಿದ್ದೇನೆ, ನನ್ನ ರೋಗ ಮಾತ್ರ ಸೌಖ್ಯ ಆಗಿಲ್ಲ, ಹಣಕಾಸು ಎಲ್ಲ ಕಳ್ಕೊಂಡಿದ್ದೇನೆ, ನನ್ನ ಜೀವಿತದಲ್ಲಿ ಮತ್ತೆ ನಾನು ಒಳ್ಳೆ ರೀತಿಯಾಗಿ ನನ್ನ ಜೀವಿತವನ್ನು ಪ್ರಾರಂಭಿಸ್ತೇನೆ ಎಂಬುದಾಗಿರುವಂಥ ನಿರೀಕ್ಷೆಯನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ. ಆದರೂ ಕೂಡ ನಾನು ಮತ್ತೊಂದು ಆವರ್ತಿ ನಂಬ್ತೇನೆ, ಒಂದು ವೇಳೆ ನನ್ನ ಸೌಖ್ಯ ಪಡಿಸಲಿಕ್ಕೆ ಸಾಧ್ಯವಾಗೋದಾದರೆ ಆ ಪರಲೋಕದ ದೇವರು ಸೌಖ್ಯ ಪಡಿಸಲಿ ಎಂಬುದಾಗಿ ಯೇಸು ಸ್ವಾಮಿಯ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಯೇಸು ಸ್ವಾಮಿಯ ಉಡುಪನ್ನು ಮುಟ್ಲಿಕ್ಕಾಗಿ ಪರಲೋಕದ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕಾಗಿ ಆ ರೋಗದಿಂದ ಬಳಲ್ಪಟ್ಟ, ರೋಗದಿಂದ ಹಿಡಿಯಲ್ಪಟ್ಟ ಸ್ತ್ರೀ ತೀರ್ಮಾನ ಮಾಡ್ಕೊಂಡು ಹೋಗ್ತಾಳೆ. ಲಾಸ್ಟ್ ಕೊನೆ ನನ್ನ ಒಂದು ಪ್ರಯತ್ನ ನಾನು ಮಾಡ್ತೇನೆ, ಒಂದು ವೇಳೆ ಆ ಕ್ರಿಸ್ತನ ಉಡುಪನ್ನು ಮುಟ್ತೇನೆ, ಯೇಸು ಸ್ವಾಮಿ ಉಡುಪನ್ನು ನಾನು ಮುಟ್ತೇನೆ, ಮುಟ್ಟುವಾಗ ನಾನು ನಂಬಿಕೆಯಿಂದ ಮುಟ್ತೇನೆ, ನನಗೆ ಸೌಖ್ಯ ಉಂಟಾಗ್ತದೆ ಎಂಬುದಾಗಿ ನಾನು ಮುಟ್ತೇನೆ. ಕಾರಣ ಅನೇಕರು ಹೇಳಿದ್ದಾರೆ, ಸತ್ತವರನ್ನು ಯೇಸು ಸ್ವಾಮಿ ಎಬ್ಬಿಸಿದ್ದಾರೆ, ಕುಷ್ಠ ರೋಗಿಗಳನ್ನು ಸೌಖ್ಯಪಡಿಸಿದ್ದಾರೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಅನೇಕ ರೋಗಿಗಳಿಗೆ ಸೌಖ್ಯ ಕೊಟ್ಟಂತ ದೇವರೆಂಬುದಾಗಿ ನಾನು ಕೇಳಿದ್ದೇನೆ. ನನ್ನ ರೋಗ ಆತನಿಗೆ ದೊಡ್ಡದಲ್ಲ, ನಾನು ಹೋಗಿ ಆತನ ಉಡುಪನ್ನು ಮುಟ್ತೇನೆ, ಆ ಉಡುಪನ್ನು ಮುಟ್ಟಿದಾಗಲೇ ನನಗೆ ಸೌಖ್ಯ ಆಗ್ತದೆ ಎಂಬುದಾಗಿರುವಂಥ ಒಂದು ನಂಬಿಕೆಯನ್ನು ಹೃದಯದಲ್ಲಿ ಇಟ್ಟುಕೊಂಡು ಗುಂಪು ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಸುತ್ತ ತುಂಬ ಗುಂಪಿನ ಜನರಿರ್ತಾರೆ, ಅದರ ಮಧ್ಯದಲ್ಲಿ ಈಕೆ ಹೋಗಿ ತನ್ನ ರೋಗದ ಪರಿಸ್ಥಿತಿಯ ಮಧ್ಯದಲ್ಲಿ ಹೋಗಿ ಯೇಸು ಸ್ವಾಮಿ ಉಡುಪನ್ನು ಮುಟ್ಟಿದಾಗ ಆಕೆಯನ್ನು ಕಾಡಿದ ರೋಗವು ಆಕೆಯನ್ನು ಬಿಟ್ಟು ಹೋಗ್ತದೆ. ಆ ದಿನವೇ ಆಕೆ ಸೌಖ್ಯ ಉಳ್ಳವರಾಗಿ ಮಾರ್ಪಡ್ತಾರೆ. ನಂತರವಾಗಿ ಆಕೆಯ ರೋಗ ಆಕೆಯ ದೇಹವನ್ನು ಬಿಟ್ಟು ಹೋಗ್ತದೆ. ಯೇಸು ಸ್ವಾಮಿ ತಿರುಗಿ ಹೇಳ್ತಾರೆ, ಮಗಳೇ, ನಿನ್ನ ರೋಗವು ನಿನ್ನನ್ನು ಬಿಟ್ಟು ಹೋಗಿದೆ, ಸಮಾಧಾನದಿಂದ ಹೋಗಿ ಎಂಬುದಾಗಿ. 12 ವರ್ಷಗಳಿಂದ ಒಂದು ಸ್ತ್ರೀ ರೋಗದಿಂದ ಬರಳಿ ಅದರಿಂದ ತುಂಬ ವೇದನೆ ಪಟ್ಟು ಯಾರೊಂದಿಗೂ ಹೇಳಿಕೊಳ್ಳಿಕ್ಕೆ ಆಗದಿರುವಂಥ
ಪರಿಸ್ಥಿತಿಯಲ್ಲಿರುವ ಆಕೆಗಾಗಿ ದೇವರು ಒಂದು ಒಳ್ಳೆ ಕಾರ್ಯವನ್ನ, ರೋಗದಿಂದ ಒಂದು ಬಿಡುಗಡೆಯನ್ನ ಮಾಡಿರೋದಾದ್ರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಬಾಧೆಯನ್ನ ನೀವು ಅನುಭವಿಸ್ತಿದ್ದೀರೋ, ಏನೆಲ್ಲ ಪರಿಸ್ಥಿತಿಗಳಲ್ಲಿ ನೀನು ಹಾದು ಹೋಗ್ತಾ ಇದೆಯೋ ಅದು ನಿನಗೆ ಮಾತ್ರ ಗೊತ್ತು. ಯಾರೊಂದಿಗೆ ಹೇಳಿದ್ರು ಯಾರು ಅರ್ಥ ಮಾಡಿಕೊಳ್ಳಲ್ಲ. ಯಾರೊಂದಿಗಾದ್ರೂ ಹೇಳ್ಕೊಂಡ್ರೆ ಅವರಿಂದ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ನಿನ್ನ ಜೀವಿತದಲ್ಲಿ ಏನೆಲ್ಲ ವೇದನೆಗಳು ನೀನು ಅನುಭವಿಸ್ತಾ ಇದೆಯೋ, ಅದು ರೋಗ ಸಂಬಂಧವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅದೆಲ್ಲದರಿಂದ ಬಿಡಿಸ್ಲಿಕ್ಕೆ ನಮ್ಮ ಪ್ರಭುವಾದ ಯೇಸು ಸ್ವಾಮಿಗೆ ಶಕ್ತಿ ಇದೆ. ಯೇಸು ಸ್ವಾಮಿ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದೆ. ನೀನು ನಂಬಿದ್ರೆ ಸಾಕು, ದೇವರ ಮಹಿಮೆಯನ್ನ ಕಾಣ್ತೀನಿ. ನೀನು ನಂಬಿಕೆಯಿಂದ ಯೇಸು ಸ್ವಾಮಿಯ ಬಳಿಗೆ ಬಂದ್ರೆ ಸಾಕು, ಯೇಸು ಸ್ವಾಮಿಯಲ್ಲಿ ಮೊಣಕಾಲು ಊರಿದ್ರೆ ಸಾಕು, ಯೇಸು ಸ್ವಾಮಿಯನ್ನ ಪೂರ್ಣವಾಗಿ ನಂಬಿ ದೇವರೇ ನೀ ರೋಗ ಸೌಖ್ಯದಾಯಕನೆಂಬುದಾಗಿ ವಿಶ್ವಾಸಿಸಿದ್ರೆ ಸಾಕು, ದೇವರು ಖಂಡಿತವಾಗಲೂ ರೋಗವನ್ನು ಬಿಡುಗಡೆ ಮಾಡ್ತಾನೆ. ನಿಮ್ಮ ಮನಸ್ಥಿತಿಯಲ್ಲಿ ಒಂದು ಬದಲಾವಣೆಯನ್ನು ಕೊಡ್ತಾನೆ. ಪ್ರಿಯರೇ, ಖಂಡಿತವಾಗ್ಲೂ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಾನೆ. 2 ವರ್ಷಗಳಿಂದ ಒಂದು ರೋಗದಿಂದ ಬಳಲುವ ಆ ಸ್ತ್ರೀ ಯಾವತ್ತೂ ನೆನೆಸಿರ್ಲಿಲ್ಲ ನನಗೆ ಒಳ್ಳೇದಾಗ್ತದೆ ಎಂಬುದಾಗಿ. ನನ್ನ ರೋಗದಲ್ಲಿ ಒಂದು ಬದಲಾವಣೆ, ನನ್ನ ರೋಗದಿಂದ ಒಂದು ಸೌಖ್ಯ ಉಂಟಾಗ್ತದೆ ಎಂಬುದಾಗಿ ಯಾವತ್ತೂ ಯೋಚನೆ ಮಾಡಿಲ್ಲ. ಆದರೆ ದೇವರು ಒಳ್ಳೆಯವನು, ಆಕೆಯನ್ನು ಪ್ರೀತಿಸಿ ಆಕೆಗೆ ಒಂದು ಸೌಖ್ಯವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಕೂಡ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ನೀವು ದೇವರ ಬಳಿಗೆ ಬಂದರೆ ಸಾಕು, ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ರೆ ಸಾಕು, ಖಂಡಿತವಾಗ್ಲೂ ದೇವರು ಕೆಲವೊಂದು ಬದಲಾವಣೆಗಳನ್ನು ಕೊಡುವವನಾಗಿದ್ದಾನೆ. ಒಂದು ಕುರುಡನ ಲೈಫ್ ಏನಾಗಿತ್ತಂದ್ರೆ, ತನ್ನ ಜೀವಿತದಲ್ಲಿ ತನಗೊಂದು ನಿರೀಕ್ಷೆ ಇತ್ತು. ನಾನು ಯಾವತ್ತಾದ್ರೂ ಒಂದು ದಿನ ನನ್ನ ಕಣ್ಣು ಕಾಣಲ್ಪಡ್ತದೆ, ಜನರನ್ನು ನಾನು ನೋಡ್ತೇನೆ, ಈ ಭೂಮಿಯನ್ನು ನಾನು ನೋಡ್ತೇನೆ ಎಂಬುದಾಗಿರುವಂಥ ಒಂದು ಸಣ್ಣ ನಿರೀಕ್ಷೆ ಆದರೂ ತನ್ನ ಹೃದಯದಲ್ಲಿ ತಾನು ಇಟ್ಟುಕೊಂಡು ತನ್ನ ಜೀವಿತವನ್ನು ಒಂದು ಭಿಕ್ಷೆ ಬೇಡಿ ಪ್ರಾರಂಭ ಮಾಡಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಯೇಸು ಸ್ವಾಮಿಯ ಶುದ್ಧಿಯನ್ನ ಆ ಕುರುಡನು ಕೇಳಲ್ಪಟ್ಟ ತಕ್ಷಣವೇ ಯೇಸು ಸ್ವಾಮಿಯನ್ನ ದಾವೀದ ಕುಮಾರನೇ ಎಂಬುದಾಗಿ ಶಬ್ದವಾಗಿ ಕೂಗಿಕೊಂಡು ಆತನು ಕೇಳ್ತಾ ಇದ್ದೇನೆ, ದೇವರೇ ನಿನ್ನಿಂದ ಸಾಧ್ಯವಾಗೋದಾದ್ರೆ ನನಗೆ ಕಣ್ಣು ಕೊಡಪ್ಪ. ಕಾರಣ ನಾನು ಈ ಪ್ರಪಂಚವನ್ನು ನೋಡಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನನ್ನು ನಾನು ನೋಡಬೇಕು ಎಂಬುದಾಗಿ ಕೇಳುವಾಗ ಆ ಕುರುಡನಿಗೆ ಯೇಸು ಸ್ವಾಮಿ ಕಣ್ಣು ಕೊಟ್ಟರು. ತನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ಆತ ನೆನೆಸಿರ್ಲಿಲ್ಲ, ನನ್ನ ಈ ರೀತಿಯಾದ ಒಂದು ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ನನಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಒಬ್ಬರು ಬರ್ತಾರೆ ಎಂಬುದಾಗಿ ಸಣ್ಣ ಒಂದು ನಿರೀಕ್ಷೆ, ನನಗೆ ಕಣ್ಣು ಬಂದರೂ ಬರ್ಬೋದಂತ ಒಂದು ನಿರೀಕ್ಷೆ ಇತ್ತು ಹೊರತು, ಆದರೆ ನಾನು ಕೂಡ ಈ ರೀತಿಯಾದ ಒಳ್ಳೆಯ ಒಂದು ಕಾರ್ಯವನ್ನು ಹೊಂದಿಕೊಳ್ತೇನೆ, ನಾನು ಕೂಡ ಎಲ್ಲರ ಹಾಗೆ ದೃಷ್ಟಿ ಉಳ್ಳವನಾಗಿ ಮಾರ್ಪಡ್ತೇನೆ ಎಂಬುದಾಗಿ ಎಂದಿಗೂ ನೆನೆಸಿರ್ಲಿಲ್ಲ. ಸಣ್ಣ ಒಂದು ನಿರೀಕ್ಷೆ ಆತನಲ್ಲಿ ಏನ್ ಮಾಡ್ತು, ನಂಬಿಕೆಯನ್ನು ಹುಟ್ಟಿಸಿ ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸು ಸ್ವಾಮಿಯಿಂದ ಒಂದು ಒಳ್ಳೆ ಕಾರ್ಯವನ್ನು ಹೊಂದಿಕೊಂಡಿದ್ದಾನೆ. ಅದರಿಂದಲೇ ಪ್ರಿಯರೇ, ನಾನು ಮುಂಚಿತವಾಗಿ ಹೇಳಿದೆ, ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಂದ್ರೆ, ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ನೀವು ಪ್ರಶ್ನೆ ಹಾಕೊಂಡಿರ್ಬೋದು, ನನಗೆ ಯಾರು ಒಳ್ಳೆಯದನ್ನ ಮಾಡ್ತಾರೆ, ನನ್ನ ಪರಿಸ್ಥಿತಿ ಮಧ್ಯದಲ್ಲಿ ಯಾರು ನನಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಮುಂದೆ ಬರ್ತಾರೆ, ನನ್ನ ಜೀವಿತದಲ್ಲಿ ನಿಜವಾಗ್ಲೂ ನಾನು ಮುಂದೆ ಒಳ್ಳೆ ಕಾರ್ಯಗಳನ್ನ ಕಾಣ್ತೇನಾ, ಒಳ್ಳೆಯದಾಗಿ ನನ್ನ ಜೀವಿತ ಮಾರ್ಪಡ್ತದ, ಅನೇಕರಿಂದ ತಿರಸ್ಕರಿಸಲ್ಪಟ್ಟಿದ್ದೇನಲ್ಲ, ಅನೇಕರಿಂದ ನಾನು ನಿರಾಕರಿಸಲ್ಪಟ್ಟಿದ್ದೇನಲ್ಲ, ಅನೇಕರಿಂದ ನಾನು ಪ್ರೀತಿಗೆ ಅಲ್ಲಗಳೆದಿದ್ದೇನಲ್ಲ, ಅನೇಕರು ನನ್ನನ್ನು ಪ್ರೀತಿಸೋದೇ ಇಲ್ವಲ್ಲ, ನನ್ನ ಜೀವಿತದಲ್ಲೂ ಕೂಡ ಒಳ್ಳೇದಾಗ್ತದ ಎಂಬುದಾಗಿ ನೆನೆಸಿದ ನಿಮ್ಮ ಜೀವಿತದಲ್ಲೇ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ಕಾರಣ ದೇವರು ಒಳ್ಳೆಯವನ್ರಿ, ಒಳ್ಳೆಯದನ್ನೇ ಮಾಡಿ ನಿನ್ನ ಜೀವಿತವನ್ನು ಆಶೀರ್ವದಿಸ್ತೇನೆ. ನನ್ನ ನೀವು ಒಪ್ಪಿಸಿಕೊಟ್ರೆ ಸಾಕು, ದೇವರೇ ನನ್ನ ಜೀವಿತದಲ್ಲಿ ಯಾರಿಂದಲೂ ನಾವು ಒಳ್ಳೆಯದನ್ನ ಕಂಡಿಲ್ಲಪ್ಪ, ಒಳ್ಳೆಯದನ್ನ ಮಾಡ್ತಾರೆ, ಒಳ್ಳೆಯದನ್ನ ಮಾಡುವವರು ಇದ್ದಾರೆ ಎಂಬುದಾಗಿ ಕೂಡ ನಾನು ಕೇಳಲ್ಪಟ್ಟಿಲ್ಲ. ಅನೇಕರಿಂದ ನಾನು ಬರೀ ಮೋಸ ಹೋಗಿದ್ದೇನೆ, ಅನೇಕರಿಂದ ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆ. ನಾನು ಯಾರನ್ನ ನಂಬಿದ್ದೇನೋ ಅವರೆಲ್ಲ ನನ್ನನ್ನು ಕೈ ಬಿಟ್ಟು ಹೋಗಿದ್ದಾರೆ, ಯಾರನ್ನ ನಾನು ಭರವಸೆ ಇಟ್ಟಿದ್ದೇನೋ ಅವರೆಲ್ಲ ನನಗೆ ಮೋಸ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ನನ್ನ ಜೀವಿತ ಒಳ್ಳೆಯದಾಗಿ ಮಾರ್ಪಡ್ತದೆ ಎಂಬ ನಿರೀಕ್ಷೆಯೇ ನಾನು ಕಳ್ಕೊಂಡಿದ್ದೆ. ಆದರೆ ಈಗ ನಾನು ನಂಬ್ತೇನೆ ಸ್ವಾಮಿ, ನನಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಒಬ್ಬರಿದ್ದಾರೆ, ಅದೇ ಪರಲೋಕದ ದೇವರು, ಅದೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ನಿನ್ನನ್ನು ನಾನು ನಂಬ್ತೇನೆ ಸ್ವಾಮಿ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಎಂಬುದಾಗಿ ಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಇಡ್ತೇನೆ ಎಂಬುದಾಗಿ ನೀವು ಒಪ್ಪಿಸಿಕೊಡೋದಾದ್ರೆ ಈ ಸಮಯದಲ್ಲೇ ನಿಮ್ಮ ಹೃದಯಕ್ಕೆ ಯೇಸು ಸ್ವಾಮಿ ಬಂದು ನಿಮ್ಮ ಜೀವಿತವನ್ನು ಆಶೀರ್ವದಿಸಿ, ಯಾರೆಲ್ಲ ನಿಮ್ಮನ್ನು ತಿರಸ್ಕರಿಸಿದ್ರು, ಯಾರೆಲ್ಲ ನಿಮ್ಮ ಜೀವಿತದಲ್ಲಿ ಒಳ್ಳೆಯದಾಗಲ್ಲ ಎಂಬುದಾಗಿ ಹೇಳಿದ್ರು, ಅವರ ಮಧ್ಯದಲ್ಲಿ ನಿಮ್ಮ ಜೀವಿತವನ್ನು ರೂಪಿಸಿ ನಿಮ್ಮನ್ನು ಆಶೀರ್ವದಿಸಿ ಕೆಲವೊಂದು ಒಳ್ಳೆ ಕಾರ್ಯಗಳನ್ನು ನಿಮಗಾಗಿ ದೇವರು ಮಾಡಿಕೊಡ್ಲಿಕ್ಕಿದ್ದಾರೆ. ಸಮರ್ಪಿಸ್ತೀರಾ? ನನ್ನೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ತೀರಾ? ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಎಂಬುದಾಗಿರುವ ವಿಷಯದ ಕುರಿತು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ಕರ್ತನೇ, ರಕ್ತ ಕುಸುಮ ರೋಗಿ ಆದಂಥ 12 ವರ್ಷಗಳಿಂದ
ಬಳಲುತ್ತಿರುವಂತಹ ರೋಗದಿಂದ ಆ ಸ್ತ್ರೀಗೆ ನೀನು ಬಿಡುಗಡೆ ಕೊಟ್ಟು ಒಳ್ಳೆಯದನ್ನು ಮಾಡಿರೋದಾದರೆ, ಹುಟ್ಟು ಕುರುಡನಾದಂಥ ವ್ಯಕ್ತಿಗೆ ಕಣ್ಣು ಕೊಟ್ಟು ನೀನು ಒಳ್ಳೆಯದನ್ನು ಮಾಡಿರೋದಾದರೆ, ನನ್ನ ಜೀವಿತದಲ್ಲಿ ನನ್ನ ಪರಿಸ್ಥಿತಿಯ ಮಧ್ಯದಲ್ಲಿ ಒಂದು ಬಿಡುಗಡೆಯನ್ನು ಕೊಟ್ಟು ನೀನು ನನಗೆ ಒಳ್ಳೆಯದನ್ನು ಮಾಡ್ತೀಯ ಎಂಬುದಾಗಿ ನಾನು ನಂಬ್ತೇನೆ. ಅನೇಕರಿಂದ ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆ, ಅನೇಕರಿಂದ ನಿರಾಕರಿಸಲ್ಪಟ್ಟಿದ್ದೇನೆ, ಅನೇಕರು ನನ್ನನ್ನು ಪ್ರೀತಿಸೋದಿಲ್ಲ ಸ್ವಾಮಿ, ಅನೇಕರ ಕಣ್ಣಿಗೆ ನಾನು ಕಾಣೋದಿಲ್ಲ, ಆದರೆ ನಿನ್ನ ಕಣ್ಣಿಗೆ ನಾನು ಕಾಣ್ತಾ ಇದ್ದೇನೆ. ನಿನ್ನ ಮನಸ್ಸಿನಲ್ಲಿ ನಾನಿದ್ದೇನೆ, ನೀನು ನನಗಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಸಿದ್ಧ ಮಾಡಿ ಇಟ್ಟುಕೊಂಡಿದ್ದೆ ಎಂಬುದಾಗಿ ನಾನು ನಂಬ್ತೇನೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನೆಂಬುದಾಗಿ ಈ ದಿನ ಪರಿಪೂರ್ಣವಾಗಿ ನಂಬಿ ನನ್ನ ಜೀವಿತವನ್ನು ನಿನ್ನ ಕರಗಳಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡೋನಾಗಿದೆ. ನೀ ತಾನೇ ನನ್ನನ್ನು ಆಶೀರ್ವದಿಸು, ನನ್ನ ಜೀವಿತವನ್ನು ರೂಪಿಸು, ನನ್ನ ಜೀವಿತ ಒಳ್ಳೆಯದಾಗಿ ಮಾರ್ಪಡಲಿ, ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಲಿ, ಅನೇಕರ ಮಧ್ಯದಲ್ಲಿ ನಾನು ಒಳ್ಳೆಯ ಒಂದು ವ್ಯಕ್ತಿ ಎಂಬುದಾಗಿ ಗುರುತಿಸಲ್ಪಡಲಿಕ್ಕೆ ನಿನ್ನ ಆಶೀರ್ವಾದ ನನಗೆ ಅಗತ್ಯವಾಗಿದೆ. ನೀನೇ ನನ್ನನ್ನು ಆಶೀರ್ವದಿಸು, ನನ್ನನ್ನು ಬಿಡುಗಡೆ ಮಾಡು, ನನಗೆ ಒಳ್ಳೆಯದನ್ನು ಮಾಡಿ ನೀ ಮುನ್ನಡೆಸು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಕರ್ತನು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ನಂತರ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದ್ರೆ ನಾವು ನಿಮಗೋಸ್ಕರ, ನಿಮ್ಮ ಪ್ರಾರ್ಥನೆ ಮನವಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ನಂತರ ಕೆಳಗೆ ಕೊಟ್ಟಿರುವ ನಂಬರಲ್ಲಿ ವಾಟ್ಸಪ್ ಇದೆ, ಅಲ್ಲಿ ನೀವು ನಮಗೆ ಪ್ರತಿದಿನ ನಡೆಯುವಂಥ ಒಂದು ಗೂಗಲ್ ಮೀಟಿನ ಪ್ರೇಯರ್ಗೋಸ್ಕರ ನೀವು ಜಾಯ್ನ್ ಆಗ್ತೇನೆ ಎಂಬುದಾಗಿ ಬಯಸೋದಾದರೆ ಅದರಲ್ಲಿ ಲಿಂಕನ್ನು ನೀವು ಕೇಳ್ಕೊಬೋದು. ನನಗೆ ಲಿಂಕ್ ಸೆಂಡ್ ಮಾಡಿ ಎಂಬುದಾಗಿ ವಾಟ್ಸಪ್ಪಲ್ಲಿ ಕೇಳೋದಾದರೆ ನಾವು ನಿಮಗೆ ಕಳಿಸಿಕೊಡ್ತೇವೆ. ಪ್ರತಿದಿನ ಸಂಜೆ 7:30 ಇಂದ 8:30 ಗಂಟೆ ಗೂಗಲ್ ಮೀಟಿನಲ್ಲಿ ಅನ್ಯೋನ್ಯತೆ ಪ್ರೇಯರ್ ಇರ್ತದೆ, ಅದರಲ್ಲಿ ಜಾಯ್ನ್ ಆದರೆ ಅಲ್ಲಿ ಕೂಡ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.